ರಾಮಾನುಜರು ಮೇಲುಕೋಟೆಗೆ ವಾಪಸ್ಸಾಗುವಂತೆ ಎಲ್ಲ ರೀತಿಯಾದಂತಹ ಏರ್ಪಾಟನ್ನು ಮಾಡ್ತಾರೆ. ಇದನ್ನು ಕಂಡು ಅವನ ಮಗಳು, ಆ ಮುಸಲ್ಮಾನನ ಮಗಳು ಬಹಳಷ್ಟು ಬೇಸರಗೊಳ್ತಾಳೆ. ಆಮೇಲೆ ಅವಳ ಒಂದು ಪಡೆಯ ಜೊತೆಗೆ ಆಚಾರ್ಯರ ಮೇಲೆ ಅಥವಾ ಈ ಒಂದು ಊರಿನ ಮೇಲೆ ಒಂದು ಏರ್ಪಡ್ತಾಳಂತೆ. ಆಚಾರ್ಯರು ಸಹಿತ ಸುತ್ತಲಿನ ಹಳ್ಳಿಗಳಲ್ಲಿ ವಾಸ ಮಾಡುತ್ತಿದ್ದಂತಹ ಅಲ್ಲಿನ ಜನರು ಆಚಾರ್ಯರನ್ನು ರಕ್ಷಿಸ್ತಾರಂತೆ. ಬೀದಿ ಜೊತೆ ಆ ಮುಸಲ್ಮಾನನ ಮಗಳ ಜೊತೆ ಬಂದಂತಹ ಎಲ್ಲ ಸರದಾರರೆಲ್ಲರೂ ಅವರನ್ನು ಬಿಟ್ಟು ಹೊರಟೋಗ್ತಾರೆ. ಆಮೇಲೆ ಕೆಲವೊಂದು ದಿನಗಳ ಕಾಲ ಬೀದಿಯು ಆ ಸ್ಥಳವನ್ನು ಹೋಗೋದಿಲ್ಲ. ಆಗ ಇದನ್ನು ಕಂಡ ಆಚಾರ್ಯರು, ನಿನ್ನ ಒಂದು ಭಕ್ತಿಗೆ ನಾನು ಮೆಚ್ಚಿದ್ದೀನಮ್ಮ, ನೀನು ಈಗ ಐಕ್ಯವಾದ ನಂತರ ನೀನು ಸ್ವಾಮಿಯ ಬಳಿಯೇ ಸೇರಬಹುದು ಅಂತ ಒಂದು ಐತಿಹ್ಯವಾದಂತಹ ಮಾತನ್ನು ಹೇಳ್ತಾರೆ. ಕಾಲಕ್ರಮೇಣ ಅದು ಜರುಗುತ್ತೆ. ಅದಕ್ಕೆ ಈಗಲೂ ಸಹ ತಾವೆಲ್ಲರೂ ಆ ಉತ್ಸವ ಮೂರ್ತಿಯ ಪಾದದ ಬಳಿ ನೋಡಿದಾಗ ಅಲ್ಲಿಯೂ ಈ ಭಕ್ತಿಯಾದಂತಹ ದೇವಿಯು ವಿಷ್ಣುವಿನ ಅವತಾರದಲ್ಲಿ ಸ್ವಾಮಿಯ ಪಾದದ ಬಳಿ ರಾಮಾನುಜಾಚಾರ್ಯರು ಶ್ರೀ ಚೆಲುವರಾಯ ಸ್ವಾಮಿಯವರ